ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಫೈನಲ್ ಆಗಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ದೊಡ್ಡ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಯಾಕಂದರೆ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಅದರಲ್ಲೂ ಫ್ರಂಟ್ ಲೋಡ್ಗಿಂತ ಟಾಪ್ ಲೋಡ್ಗಿಂತ ಫ್ರಂಟ್ ಲೋಡೇ ತಗೊಳ್ಳೋಣ ಅಂತ ಅಂದ್ಕೊಂಡು ಇಷ್ಟು ದಿನ ಆಯಿತು. ಯಾಕಂದರೆ ನಮ್ಮ ಮನೇಲಿ ಬಟ್ಟೆ ಹೋಗೋಕ್ಕೆ ನಮ್ಮಮ್ಮ ತುಂಬ ಕಷ್ಟಪಡ್ತಾಯಿದ್ರು, ಏನಾದರೂ ಮಾಡಿ ತರಲೇಬೇಕು ಅನ್ನೋ ಒಂದು ಕನಸಿತ್ತು. ಸೊ ಫೈನಲ್ ಆಗಿ ಈಗ ಸೇಲ್ ಸ್ಟಾರ್ಟ್ ಆಗಿತ್ತು ನೋಡಿ, ಈ ಬಿಗ್ ಬಿಲ್ಲಿಂಗ್ ಡೇ ಫ್ಲಿಪ್ಕಾರ್ಟಲ್ಲಿ. ಆ ಟೈಮಲ್ಲಿ ತರಿಸಿದ್ದು ಹೈಯರ್ ಅವ್ರದ್ದು ಫ್ರಂಟ್ ಲೋಡು 8 kg ಕೆಪಾಸಿಟಿ ಇರೋವಂಥ ಈ ವಾಷಿಂಗ್ ಮಿಷಿನ್ನ ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಾನು ಅನ್ಬಾಕ್ಸ್ ಮಾಡಲ್ಲ, ಯಾಕಂದರೆ ಇದಕ್ಕೆ ಆದಂಥ ಟೆಕ್ನಿಷಿಯನ್ಸ್ ಬರ್ತಾರೆ. ಸೊ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬರ್ತಾರೆ ನಾಳೆ. ಅವ್ರು ಬಂದು ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ, ಅವರೇ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ತಾರೆ. ಆಮೇಲೆ ಏನೇನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ನೀವೇನಾದರೂ ಏನಾದ್ರು ವಾಷಿಂಗ್ ಮಿಷಿನ್ನ ಫ್ರಂಟ್ ಲೋಡಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ, ತುಂಬ ಡೀಪಾಗಿ ಏನೇ ಇದ್ರೂ ಕೂಡ ತುಂಬ ಕ್ಲಾರಿಟಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ತುಂಬ ದಿನ ಆದಮೇಲೆ ಈ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಿದ್ಮೇಲೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ತಿಳ್ಕೊಂಡಂಗಾಗುತ್ತೆ. ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೇಳ್ಬೇಕು ಅಂದರೆ ನನಗೆ ಡಿಸೈನ್ ಮಾತ್ರ ಸಖತ್ ಇಂಪ್ರೆಸ್ ಮಾಡ್ತು. ಈ ಮೇಲ್ಗಡೆ ಇರೋಂಥ ಪೋರ್ಷನ್ ನೋಡಿದ್ರೆ ಒಂದು ಡಿಫ್ರೆಂಟಾಗಿ ಒಂದು ಹೈ ಎಂಡ್ ವಾಷಿಂಗ್ ಮಿಷಿನ್ಲಿ ಕೊಡುವಂಥ ಲುಕ್ಕನ್ನೇ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಬೆಲೆ ಏನು ಅಂತ ಮಧ್ಯದಲ್ಲಿ ಯಾವಾಗಾದರೂ ಹೇಳ್ತೀನಿ. ಬಟ್ ಇವಾಗ ಹೇಳ್ಬೇಕು ಅಂದರೆ ಈ ಬಜೆಟಲ್ಲಿ ನಾನು ತೊಗೊಂಡಿರೋ ಬಜೆಟ್ಗೆ ಇದು ಬೆಸ್ಟು ಲುಕಿಂಗ್ ಇರೋಂಥ ವಾಷಿಂಗ್ ಮಿಷಿನ್ ಅಂತಲೇ ಅನ್ಬೋದು. ಫ್ರಂಟ್ ಲೋಡಲ್ಲಿ ಅದು ಕೂಡ ಯಾರು ಕೂಡ ಇಷ್ಟು ನನಗೆ ಡಿಸೈನ್ ಇದರಲ್ಲಿರೋಂಥ ವೀಲ್ ಆಗಿರ್ಬೋದು, ಇಲ್ಲಿರೋಂಥ ಡಿಸ್ಪ್ಲೇ ಆಗಿರ್ಬೋದು, ಈ ಪ್ಯಾಟರ್ನ್ ಇದೆಲ್ಲ ಇದು ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ ಕಲರ್ ಕೂಡ ಇದೆ. ನಿಮಗೆ 3 ಕಲರ್ ವೇರಿಯಂಟ್ ಸಿಗುತ್ತೆ. ಒಂದು ಬ್ಲ್ಯಾಕು, ಇನ್ನೊಂದು ಗ್ರೇ ಮತ್ತು ಇದೊಂದು ವೈಟು. ಇದು ಪೂರ್ತಿ ಈ ಬಾಡಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮೆಟಲ್ ಬಾಡಿ. ಇದು ಇಲ್ಲೆಲ್ಲ ನೋಡ್ತಿದ್ರೆ ಇದೆಲ್ಲ ಮೆಟಲು. ಇದೊಂದು ಅಕ್ರಾಲಿಕ್ ಅಂತೀವಲ್ಲ, ಅಕ್ರಾಲಿಕ್ ಶೀಟ್ ಬರುತ್ತಲ್ಲ, ಆ ಮೆಟೀರಿಯಲ್ ಇದೆ. ಇದು ಒಳಗಡೆ ಇರೋವಂಥದ್ದು ಗ್ಲಾಸು. ಇಲ್ಲಿದೆಯಲ್ಲ ಇದು ಗ್ಲಾಸ್ ಮೆಟೀರಿಯಲ್. ಮೇಲ್ಗಡೆ ಇರೋದು ಇದು ಅಕ್ರಾಲಿಕ್ಕು. ಇದು ಪೂರ್ತಿ ಮೆಟಲ್ ಬಾಡಿ. ಮತ್ತು ಇದು ಸುಮಾರು 62 kg ವೆಯ್ಟ್ ಇದೆ. ಸೊ ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಇಬ್ಬರು ಕ್ಯಾರಿ ಮಾಡಬೇಕು, ಒಬ್ಬರಂತೂ ಆ ಕಡೆ ಈ ಕಡೆ ಜರುಗಿಸೋದೇ ಕಷ್ಟ, ಅಷ್ಟು ವೆಯ್ಟ್ ಇದೆ. ಸಖತ್ ಇಂಪ್ರೆಸ್ ಮಾಡ್ತು ಬಿಲ್ಡ್ ಕ್ವಾಲಿಟಿ ಮಾತ್ರ. ನಿಮಗೆ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಯಾವುದೂ ಕೂಡ ಇಲ್ಲ, ಏನು ಯಾವುದೇ ಥರದ್ದು ಏನಿಲ್ಲ. ಒಂದು ಇನ್ಲೆಟ್, ವಾಟರ್ಗೆ ಒಂದು ಇನ್ಲೆಟ್ ಇದು ಹೋಲ್ಸ್ ಇದೆ, ಅಂದರೆ ಕನೆಕ್ಟರ್ ಇದೆ. ಅದನ್ನು ಬಿಟ್ಟರೆ ಇನ್ನೊಂದು ಔಟ್ಲೆಟ್ಗಿದೆ, ಅಂದರೆ ವಾಶ್ ಮಾಡಿದ ನೀರನ್ನ ಔಟ್ಲೆಟ್ ಆಗೋದಕ್ಕೆ ನಿಮಗೆ ತೋರಿಸ್ತಿದೆ. ಇಲ್ಲಿ ಪೈಪ್ ಇದೆ, ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಹಾಕೋಬೋದು. ತುಂಬ ಲೆಂತಾಗಿ ಕೊಟ್ಟಿದ್ದಾರೆ. ವೈರು ಕೂಡ ಅಷ್ಟೇ, ಎಲೆಕ್ಟ್ರಿಕ್ ವೈರು ಕೂಡ ತುಂಬ ದೊಡ್ಡದಾಗಿದೆ ಪ್ಲಗ್ ಮಾಡೋದಕ್ಕೆ, ತುಂಬ ಲೆಂತ್ ಕೂಡ ಇದೆ. ನೆಕ್ಸ್ಟ್ ಇದರ ಡ್ರಮ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ, ಡ್ರಮ್ಮು ನೋಡ್ತಿದ್ದೀರಾ, ಈ ಪ್ರೈಸ್ ರೇಂಜಲ್ಲಿ ಇಷ್ಟು ದೊಡ್ಡ ಇರೋವಂಥ ಡ್ರಮ್ಮನ್ನು ನಿಮಗೆ ಯಾರೂ ಕೂಡ ಕೊಡಲ್ಲ. ಅಷ್ಟು ದೊಡ್ಡ ಡ್ರಮ್ಮು ಇದರಲ್ಲಿದೆ. ತೋರಿಸ್ತಾ ಇದ್ದೀನಿ. ಇದು ಟೋಟಲ್ ಲೆಂತ್ ಬಂದು 525 mm ಲೆಂತ್ ಇದೆ. ಇಷ್ಟು ದೊಡ್ಡ ಡ್ರಮ್ಮು ಬೇರೆ ಯಾರು ಕೂಡ ಈ ಬಜೆಟಲ್ಲಿ ಕೊಡಲ್ಲ. ಸಖತ್ತು ವೈಡ್ ಆಗಿದೆ, ಅಂದರೆ ಅಗಲ ಇದೆ. ನಿಮಗೆ ಬಟ್ಟೆ ಹಾಕೋದಾಗಲಿ, ತೆಗೆಯೋದಕ್ಕಾಗಲಿ, ಅದು ವಾಷಿಂಗ್ ಮಾಡೋದಕ್ಕಾಗಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ದೊಡ್ಡದಾಗಿದ್ರಾಗ. ನೀವು ಒಳಗಡೆ ನೋಡ್ಬೋದು, ಇದು ಕಂಪ್ಲೀಟಾಗಿ ಸ್ಟೀಲಿಂದ ಆಗಿರೋಂಥ ಡ್ರಮ್ಮು, SS ಇಂದ, ಸ್ಟೈನ್ಲೆಸ್ ಸ್ಟೀಲಲ್ಲಿ. ಮತ್ತು ಒಳಗಡೆ ನಿಮಗೆ ಪಿಲ್ಲರ್ ಶೇಪಲ್ಲಿ ಒಂದು ಡಿಸೈನ್ ಇದೆ. ಸೊ ಎಷ್ಟೋ ವಾಷಿಂಗ್ ಮಿಷಿನ್ಲಿ ಕೆಲವೊಂದರಲ್ಲಿ ನೋಡಿರ್ಬೋದು ಶಾರ್ಪ್ ಎಡ್ಜ್ ಥರ ಇರುತ್ತೆ, ಅದರಿಂದ ಬಟ್ಟೆ ಕಿತ್ತೋಗೋದು ಅಥವಾ ಡ್ಯಾಮೇಜ್ ಆಗ್ಬೋದು, ಸ್ಟಿಚ್ ಏನಾದ್ರು ಕಿತ್ತೋಗ್ಬೋದು, ಆ ರೀತಿ ಪ್ರಾಬ್ಲಮ್ ಆಗ್ಬೋದು. ಬಟ್ ಇದರಲ್ಲಿ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಗ್ಯಾಸ್ಕೆಟ್ ಕ್ವಾಲಿಟಿ ಆಗಲಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಥರದ ಲೀಕೇಜ್ ಬರಲ್ಲ. ನೀವು ನೀರು ಎಷ್ಟೇ ಪ್ರೆಷರಲ್ಲಿ ಒಳಗಡೆ ವಾಶ್ ಮಾಡ್ಬೇಕಾದ್ರೆ, ರೊಟೇಟ್ ಆಗಬೇಕಾದ್ರೂ ಕೂಡ ಒಂದು ಡ್ರಾಪ್ ಕೂಡ ಹೊರಗಡೆ ಬರಲ್ಲ. ಗ್ಯಾಸ್ಕೆಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪೌಡ್ರು ಅಥವಾ ಲಿಕ್ವಿಡ್, ಡಿಟರ್ಜೆಂಟ್ ಏನು ಬೇಕಾದ್ರೂ ಹಾಕ್ತೀನಿ ಅಂದರೆ ಇಲ್ಲಿ 3 ಪ್ಲೇಸ್ ಇದೆ. ಒಂದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಲಿಕ್ವಿಡು, ನೀವು ಲಿಕ್ವಿಡ್ ಹಾಕ್ತೀನಿ ಅಂದರೆ ಲಿಕ್ವಿಡು, ಡಿಟರ್ಜೆಂಟ್ ಹಾಕ್ತೀನಿ ಅಂದರೆ ಡಿಟರ್ಜೆಂಟ್ ಯಾವ್ದಾರು ಹಾಕ್ಬೋದು. ಈ ಕಡೆ ಬಂದರೆ ನೀವು ಬರುತ್ತಲ್ಲ ಕಂಫರ್ಟ್ಗೆ ಹಾಕ್ಬೋದು. ಅದೆಲ್ಲ ಉಜಾಲ ಯೂಸ್ ಮಾಡ್ತೀವಿ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ಆ ಕಡೆ ಲಿಕ್ವಿಡ್ ಅಥವಾ ನೀವು ವಾಷಿಂಗ್ ಏನು ಯೂಸ್ ಮಾಡ್ತೀರಿ ಅದನ್ನು ಆ ಕಡೆಗೆ ಹಾಕಬೇಕು. ಇದನ್ನು ಡೋರ್ನ ಲಾಕ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನಿಮ್ಗೊಂದು ಗೊತ್ತಾಗುತ್ತೆ ಫೀಲು. ನೋಡ್ತಾ ಇದ್ದೀರಾ, ಒಂದು ಲಾಕ್ ಆದಾಗ ಒಂದು ನೀವು ಪ್ರೆಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಫರ್ಟಬಲ್ ಲಾಕ್ ಆಗಿದೆ ಅಂತ. ಲಾಕ್ ಮಾಡಬೇಕಾದ್ರೆ
ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಲಾಕ್ ಮಾಡಿ. ಅರ್ಧಂಬರ್ಧ ಪ್ರೆಸ್ ಮಾಡೋಕೆ ಹೋಗಬೇಡಿ, ಡೋರ್ ಲಾಕ್ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ವೀಲ್ ಕೂಡ ಅಷ್ಟೇ ತುಂಬ ಫೀಡ್ಬ್ಯಾಕ್ ಇದೆ, ತಿರುಗಿಸೋದಕ್ಕೂ ತುಂಬ ಸ್ಮೂತ್ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ಸಣ್ಣದಾದ ಡಿಸ್ಪ್ಲೇ, ನಿಮಗೆ ಪ್ರತಿಯೊಂದು ಎಲ್ಲ ಇದರಲ್ಲಿ ನೋಡ್ಬೋದು, ಎಲ್ಲನೂ ತೋರಿಸುತ್ತೆ ಯಾವುದಕ್ಕೆ ಎಷ್ಟೆಷ್ಟು ನಿಮಿಷ ಇದೆ, ಅವರ್ಸು. ಪ್ರೋಗ್ರಾಮ್ ನೇಮ್ ತೋರಿಸಲ್ಲ, ಜಸ್ಟ್ ನಿಮಗೆ ಟೈಮಿಂಗ್ಸ್ ಎಷ್ಟಿರುತ್ತೆ ಅದನ್ನು ಮಾತ್ರ ತೋರಿಸುತ್ತೆ. ಅದರ ಕೆಳಗಡೆ ನಿಮಗೆ ಇಲ್ಲಿ ತೋರಿಸ್ತಾ ಇರ್ಬೋದು ಡಿಲೇ, ಸ್ಟೀಮು, ಟೆಂಪ್ರೇಚರು, ಸ್ಪೀಡು, ಎಕ್ಸ್ಟ್ರಾ ರೆನ್ಸು, ಸ್ಟಾರ್ಟ್ ಆ್ಯಂಡ್ ಪಾಸ್. ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಆಮೇಲೆ ಹೇಳ್ಕೊಡ್ತೀನಿ. ನಿಮಗೆ ಈ ರೀತಿ ನೀವು ಯಾವ ಪ್ರೋಗ್ರಾಮ್ಗೆ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಖತ್ ಇಂಪ್ರೆಸ್ ಮಾಡುತ್ತೆ ಮಾತ್ರ ಎಲ್ರಿಗೂ. ನೆಕ್ಸ್ಟ್ ಇದರಲ್ಲಿರೋಂಥ ಮೋಟ್ರ್ ಬಗ್ಗೆ ಹೇಳಬೇಕು ಅಂದರೆ ಇದು ಬೆಲ್ಟ್ ಡ್ರೈವ್ ಇರೋ ಅಂಥದ್ದು. ಎಷ್ಟೋ ಅಂದರೆ ಐ ಎಂಡ್ ಎಲ್ಲ ತೊಗೊಂಡ್ರೆ ನಿಮಗೆ ಯಾವುದೇ ಬೆಲ್ಟ್ ಡ್ರೈವ್ ಇಲ್ಲ, ಡೈರೆಕ್ಟ್ ಡ್ರೈವ್ ಇರುತ್ತೆ. ಬಟ್ ಇದರಲ್ಲಿ ಬೆಲ್ಟ್ ಡ್ರೈವ್ ಇದೆ, ಬೆಲ್ಟಿನ ಮುಖಾಂತರ ಈ ಡ್ರಮ್ಗೆ ಕನೆಕ್ಟ್ ಆಗಿರೋದು, ಬೆಲ್ಟ್ ಮುಖಾಂತರ ರನ್ ಆಗುತ್ತೆ. ಮತ್ತು ಇದು 1200 RPM ರೊಟೇಷನ್ ಆಗುತ್ತೆ. 1200 ಸ್ಪೀಡಲ್ಲಿ ಇದು ರೊಟೇಷನ್ ಆಗುತ್ತೆ ಡ್ರಮ್ಮು. ನಿಮಗೆ ಹೈ ಸ್ಪೀಡ್ ಇದ್ದಷ್ಟು ನಿಮಗೆ ಬಟ್ಟೆ ಡ್ರೈನ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ, ತುಂಬ ಬೇಗ ಡ್ರೈ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಮೋಟ್ರಿಗೆ ಟೋಟಲು ಈ ಐಆರ್ ಕಂಪ್ನಿಯಿಂದ ಟೋಟಲ್ 12 ವರ್ಷ ವಾರಂಟಿ ಇದೆ. ನಿಮಗೆ ಪೂರ್ತಿ ಈ ವಾಷಿಂಗ್ ಮಿಷಿನ್ಗೆ 5 ವರ್ಷ. ನಿಮಗೆ ಈ ವಾಷಿಂಗ್ ಮಿಷಿನ್ ಏನೇ ಪ್ರಾಬ್ಲಮ್ ಆದರೂ ಕೂಡ 5 ವರ್ಷದ ತನಕ ವಾರಂಟಿ ಇರುತ್ತೆ. ಏನೇ ಪ್ರಾಬ್ಲಮ್ ಆದರೂ ಕೂಡ ಮನೆಗೆ ಬಂದು ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ಸ್ಟಾಲೇಷನ್ ನಾನು ಫ್ರಿಜ್ನು ಕೂಡ ಮಾಡಿದ್ದೆ. ಫ್ರಿಜ್ಜು ಕೂಡ ನಮ್ಮ ಹತ್ರ ಇರೋದು ಐಆರ್ ಕಂಪ್ನಿದೇನೆ, ಅದು ಕೂಡ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ, ಸರ್ವಿಸ್ ಚೆನ್ನಾಗಿರುತ್ತೆ ಐಆರಲ್ಲಿ. ಆವಾಗಲೇ ಹೇಳ್ದಂಗೆ ಇದು 8 kg ಕೆಪಾಸಿಟಿ ಹೊಂದಿರೋವಂಥ ವಾಷಿಂಗ್ ಮಿಷಿನು. ನಿಮಗೆ kg ನಿಮಗೆ ಎಷ್ಟು ಮನೇಲಿ ಮೆಂಬರ್ಸ್ ಇದ್ರೆ ಅದ್ರ ಮೇಲೆ ಡಿಪೆಂಡು. ನೀವು ಜಾಸ್ತಿ ಬಟ್ಟೆ ಬೇಕು ಅಂದರೆ 10 kgದು ಬರುತ್ತೆ, 10.5 kgದು ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ 5 ಸ್ಟಾರ್ ಇರೋವಂಥ 5 ಸ್ಟಾರ್ ರೇಟಿಂಗ್ ಇರೋವಂಥ ವಾಷಿಂಗ್ ಮಿಷಿನ್ ಇದು. ನಿಮಗೆ ಗೊತ್ತಿರಲಿ ಸ್ಟಾರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಪವರ್ನ ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ. ಸ್ಟಾರ್ ಕಡಿಮೆ ಅಂದರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ವಾಷಿಂಗ್ ಮಿಷಿನ್ಸ್ ಎಲ್ಲ ಆಲ್ಮೋಸ್ಟು ಪವರ್ನ ಜಾಸ್ತಿನೇ ಕನ್ಸ್ಯೂಮ್ ಮಾಡುತ್ತೆ. ಅದರಲ್ಲೂ ನೀವು 5 ಸ್ಟಾರ್ನ ತೊಗೊಂಡ್ರೆ ಕಂಪೇರ್ ಮಾಡಿದ್ರೆ ತುಂಬ ಪವರ್ ಕಡಿಮೆ ಇಳಿಯುತ್ತೆ. ನೆಕ್ಸ್ಟ್ ಇದರಲ್ಲಿರೋಂಥ ವಾಷಿಂಗ್ ಪ್ರೋಗ್ರಾಮ್ಗಳ ಬಗ್ಗೆ, ಬಟನ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಟೋಟಲ್ 15 ಪ್ರೋಗ್ರಾಮ್ಗಳು ಬಿಲ್ಟ್ ಆಗಿದ್ದಾವೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದು ರಿಫ್ರೆಶ್ ಅಂತ. ನೀವೇನಾದರೂ ಜಸ್ಟ್ ನಿಮಗೆ ನೀರಲ್ಲಿ ಅದ್ದಿ ವಾಶ್ ಮಾಡ್ಕೊಡ್ಬೇಕಂದ್ರೆ ಜಸ್ಟ್ ಯಾವುದೇ ಕೊಳೆ ಇಲ್ಲ, ಜಸ್ಟ್ ಫ್ರೆಶ್ ಅಪ್ ಮಾಡಬೇಕು ಅಂತಂದರೆ ಈ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ಜಸ್ಟ್ 15 ನಿಮಿಷ. ನಿಮ್ಷ್ಟು ಕ್ವಿಕ್ ವಾಶ್ ಇದೆ. ಕ್ವಿಕ್ ವಾಶ್ ಅಂದರೆ ನೀವು ಡೈಲಿ ವೇರ್ ಮಾಡೋದು ಅಥವಾ ಈಗ ಬೆಳಗ್ಗೆ ಹಾಕೊಂಡು ಸಂಜೆ ಏನು ವರ್ಕ್ ಮಾಡ್ದೇನೆ ಜಸ್ಟ್ ಹಾಕಿ ವೇರ್ ಮಾಡಿ ತೊಗೊಳಕ್ಕಿರ್ತಾರಲ್ಲ ಅದನ್ನು ಕೂಡ ಮಾಡ್ಬೋದು ಬೇಕು ಅಂತಂದರೆ. ಅದನ್ನು ಬಿಟ್ಟರೆ ಸ್ಪೋರ್ಟ್ಸ್ ವೇರು ಅಂದರೆ ಸ್ಪೋರ್ಟ್ಸ್ ಸಂಬಂಧಪಟ್ಟ ಬಟ್ಟೆಗಳನ್ನ ಹಾಕ್ಬೋದು. ಅದನ್ನು ಬಿಟ್ಟರೆ ಜೀನ್ಸ್ ಪ್ಯಾಂಟ್ಸ್ಗಳಲ್ಲಿ ನಿಮ್ಗೆ ಗೊತ್ತು, ಜೀನ್ಸ್ ಶರ್ಟು, ಜೀನ್ಸ್ ಪ್ಯಾಂಟು ಅದನ್ನು ಹಾಕ್ಬೋದು. ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಟೈಮಿಂಗ್ಸ್ ಇರುತ್ತೆ, ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವುದನ್ನು ತಗೋತೀವಿ ಪ್ರೋಗ್ರಾಮ್ ಅದ್ರ ಮೇಲೆ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದು ಡುವೆಟ್ ಅಂತ ಇದೆ. ಇದು ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಮೇ ಬಿ ನನಗೂ ಅರ್ಥ ಆಗಿಲ್ಲ ಡುವೆಟ್ ಅಂದರೆ. ಅದೊಂದು ಪ್ರೋಗ್ರಾಮ್ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಸೆಲ್ಫ್ ಕ್ಲೀನ್ ಅಂತ ಬರುತ್ತೆ. ಅಂದರೆ ಡ್ರಮ್ಮು ನೀವೇನಾದರೂ ಇಷ್ಟು ಮಂತ್ 1 ಮಂತ್ಗೆ ಇಲ್ಲ 2 ಮಂತ್ಸ್ಗೆ ನೀವೇನಾದರೂ ಡ್ರಮ್ನ ಕ್ಲೀನ್ ಮಾಡಬೇಕು ಅಂತಂದರೆ ಇದನ್ನು ಹಾಕೊಂಡ್ರೆ ಆಟೋಮೆಟಿಕ್ ಅದು ಪೂರ್ತಿ ವಾಷಿಂಗ್ ಮಿಷಿನೇ ಆಟೋಮೆಟಿಕ್ಕು. ನೀವು ಈ ಪ್ರೋಗ್ರಾಮ್ ಹಾಕಿದ್ರೆ ಕಂಪ್ಲೀಟಾಗಿ ಅದು ಡ್ರಮ್ಮನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಶರ್ಟ್ಸು ಬರೀ ನೀವು ವಾಷಿಂಗ್ಗೆ ಬರೀ ಶರ್ಟ್ಸ್ನ ಹಾಕ್ತೀನಿ ಅಂದರೆ ಶರ್ಟ್ಸ್ನ ಕೂಡ ಹಾಕ್ಬೋದು. ನೆಕ್ಸ್ಟು ಸ್ಪಿನ್ನು, ಜಸ್ಟ್ ನೀವು ಡ್ರೈ ಮಾಡಬೇಕು ಅಂತಂದರೆ ಬಟ್ಟೆ ಏನಾದರೂ ಒದ್ದೆ ಇದೆ ಬರೀ ನನಗೆ ಡ್ರೈನ್ ಆದರೆ ಸಾಕು ಅಂತಂದರೆ ಈ ಸ್ಪಿನ್ ಅನ್ನೋದನ್ನು ಹಾಕಿದ್ರೆ ಜಸ್ಟ್ ಬರೀ ರೊಟೇಷನ್ ಆಗುತ್ತೆ, ಯಾವುದೇ ವಾಶ್ ಮಾಡಲ್ಲ. ಬಟ್ಟೆ ಒದ್ದೆ ಇರೋದನ್ನು ಡ್ರೈ ಮಾಡುತ್ತೆ. ಅದನ್ನು ಬಿಟ್ಟರೆ ಡೆಲಿಕೇಟ್ಸು ಅಂದರೆ ಡೆಲಿಕೇಟ್ಸಲ್ಲಿ ನಿಮಗೆ ಯಾವುದೇ ಈ ಬೆಡ್ಶೀಟ್ಗಳು ಬರುತ್ತೆ ನೋಡಿ, ಕಾಟನ್ನು ಉಲ್ಲನ್ನು. ಕಾಟನ್ನೋದಾದರೆ 2 ಹಾಕಿದ್ರೆ ಸಾಕು, ಉಲ್ಲಂದಾದರೆ 1 ಹಾಕಿ ಸಾಕು. ಅಂದರೆ ತುಂಬ ದಪ್ಪ ಬರುತ್ತೆ ಉಲ್ಲಂದಾದರೆ. ಕಾಟನ್ದಾದರೆ 2 ಹಾಕ್ಬೋದು. ಮತ್ತು ಡೈಲಿ ಪ್ರೋಗ್ರಾಮ್ ಇರುತ್ತೆ, ಅಂದರೆ ಡೈಲಿ ವೇರ್ ಮಾಡೋಂಥ ಬಟ್ಟೆಗಳನ್ನ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. ಮತ್ತು ಬೇಬಿ ಕೇರು ಪಾಪುಗಳದ್ದು ಬಟ್ಟೆ ಬರುತ್ತೆ, ತುಂಬ ಸ್ಮೂತ್ ಬರುತ್ತೆ. ಆ ರೀತಿ ಅಂದರೆ ಹತ್ತಿ ಬಟ್ಟೆಗಳು ಬರುತ್ತಲ್ಲ ಆ ರೀತಿ ಬಟ್ಟೆಗಳನ್ನ ಇದಕ್ಕೆ ಹಾಕ್ಬೋದು ಬೇಬಿ ಕೇರ್ಗೆ. ಮತ್ತು ಅಲರ್ಜಿನ್ ಅಂತ ಇದೆಯಲ್ಲ ಅದಕ್ಕೆ ನೀವು ಏನಾದರೂ ಹಾಸ್ಪಿಟ್ಲಲ್ಲಿ ಯೂಸ್ ಮಾಡಿರೋಂಥ ಬಟ್ಟೆಗಳಿದ್ರೆ, ಅಂದರೆ ಜಾಸ್ತಿ ಬ್ಯಾಕ್ಟೀರಿಯಾಸ್ ಅಂತ ಇರೋಂಥ ಬಟ್ಟೆಗಳಿದ್ರೆ ಈ ಪ್ರೋಗ್ರಾಮ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. ನೆಕ್ಸ್ಟು ಮಿಕ್ಸ್ಗೆ ಅದು ಆಟೋಮೆಟಿಕ್, ಅಂದರೆ ಟೈಮಿಂಗ್ಸ್ ಎಲ್ಲ ತೋರಿಸಲ್ಲ. ನಿಮ್ಗೆ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಮಿಕ್ಸ್ಗೆ ಹಾಕೊಂಡ್ರೆ ಎಲ್ಲ ಬಟ್ಟೆಗಳು ನೀವು ಎಲ್ಲ ಥರದ ಬಟ್ಟೆಗಳನ್ನ ಮಿಕ್ಸ್ ಮಾಡಿಬಿಡ್ಬೇಕಾದ್ರೆ ಹಾಕೋಬೋದು. ಈ ಸೈಂಥೆಟಿಕ್ಸ್ ಅಂದರೆ ನಿಮಗೆ ಈ ಫ್ಯಾಬ್ರಿಕ್ ಬಟ್ಟೆಗಳು ಬರುತ್ತಲ್ಲ ಆ ರೀತಿ ಬಟ್ಟೆಗಳನ್ನ ಈ ಪ್ರೋಗ್ರಾಮ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. ಮತ್ತು ನೆಕ್ಸ್ಟು ಕಾಟನ್ ಬಟ್ಟೆಗಳು ನಿಮಗೆಲ್ಲ ಗೊತ್ತಿರ್ಬೋದು. ಕಾಟನ್ ಬಟ್ಟೆನ ಹಾಕಿ ವಾಶ್ ಮಾಡ್ತೀನಿ ಅಂದರೆ ಕಾಟನ್ ಅನ್ನೋ ಪ್ರೋಗ್ರಾಮ್ಗೆ ಹಾಕ್ಬಿಟ್ಟು ಹಾಕ್ಬೋದು. ನಿಮಗೆ ಆಫ್ ಮಾಡಿದಾಗ ಒಂದು ಫೀಡ್ಬ್ಯಾಕ್ ಟ್ಯೂನ್ ಬರುತ್ತೆ, ಆನ್ ಆದಾಗ ಒಂದು ಟ್ಯೂನ್ ಬರುತ್ತೆ. ಮತ್ತು ನಿಮಗೆ ಕಂಪ್ಲೀಟಾಗಿ ವಾಶ್ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದಾಗೆ ಇನ್ನೊಂದು ಟ್ಯೂನ್ ಬರುತ್ತೆ.
ಎಲ್ಲದಕ್ಕೂ ಕೂಡ ಫೀಡ್ಬ್ಯಾಕ್ ಇದೆ. ಮತ್ತೆ ಇಲ್ಲಿ ನಿಮಗೆ ನೋಡ್ಬೋದು, ನಿಮ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಜಾಸ್ತಿ ಏನಾದರೂ ಈಗ ನೋಡ್ಬೋದು, ಇಲ್ಲಿ ಡಿಲೇ ಬಟನ್ ಇದೆ. ಇಲ್ಲಿರೋ ಬಟನ್ ಅಲ್ಲಿ ಇದು ಫಿಸಿಕಲ್ ಬಟನ್, ಯಾವುದೇ ಟಚ್ ಇಲ್ಲ. ಇದರಲ್ಲಿ ಅಯನ್ ಮಾಡಲು ಕೂಡ ಬರುತ್ತೆ. ಅಯನ್ ಮಾಡಲಿ ತಗೊಂಡ್ರೆ ನಿಮಗೆ ಟಚ್ ಬಟನ್ ಸಿಗುತ್ತೆ, ಬಟ್ ಇದು ಕಡಿಮೆದಾಗಿರೋದ್ರಿಂದ ನಿಮಗೆ ಇಲ್ಲಿ ಫಿಸಿಕಲ್ ಬಟನ್ ಇದೆ. ಡಿಲೇ ಅಂದರೆ ನಿಮ್ಗೆ ಎಕ್ಸ್ಟ್ರಾ ಇನ್ನೂ ಕೊಳೆ ಜಾಸ್ತಿ ಇತ್ತು ಅಂದರೆ, ನೀವು ಜಾಸ್ತಿ ಟೈಮ್ ತಗೋಬೇಕು ಅಂದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡ್ಕೋದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದನ್ನ ಬಿಟ್ಟರೆ ಸ್ಟೀಮ್ ಕೂಡ ಅಷ್ಟೇ. ಇದರಲ್ಲಿ ಸ್ಟೀಮ್ ಕೂಡ ಇದೆ. ಸ್ಟೀಮ್ ಅಂದರೆ ಬಿಸಿ ಗಾಳಿಯಿಂದ ವಾಶ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಬ್ಯಾಕ್ಟೀರಿಯಾ ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನಿಮ್ಗೆ ಏನಾದರೂ ಬ್ಯಾಕ್ಟೀರಿಯಾಸ್ಗಳಿದ್ರೆ ಬಿಸಿ ಗಾಳಿಯಿಂದ ಚೆನ್ನಾಗಿ 99.9% ವಾಶ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಇವ್ರು ಹೇಳಿರೋದು. ಆ ರೀತಿ ಇದೆ. ಸ್ಟೀಮ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಿಲ್ಸ್ಕೋಬೋದು. ಅದನ್ನು ಬಿಟ್ಟರೆ ಟೆಂಪ್ರೇಚರ್ ಕೂಡ ಅಷ್ಟೇ. ಟೆಂಪ್ರೇಚರ್ ಅಂದರೆ ವಾಟರ್ ಬಿಸಿ ಮಾಡ್ಕೊಳ್ಳುತ್ತೆ. ನೀವು ಬಿಸಿನೀರಲ್ಲಿ ವಾಶ್ ಮಾಡಬೇಕು ಅಂತಂದರೆ ಇದು ಟೆಂಪ್ರೇಚರ್ನು ಕೂಡ ಜಾಸ್ತಿ ಮಾಡ್ಕೋಬೋದು. 30, 40 ಡಿಗ್ರಿ, 50 ಡಿಗ್ರಿ, 60, ಟೋಟಲ್ 90 ಡಿಗ್ರಿ ತನಕನೂ ನಿಲ್ಸ್ಕೋಬೋದು. ಡಿಪೆಂಡ್ ಅಪಾನು. ಜಾಸ್ತಿ ಅಷ್ಟು ನಿಲ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಾದ್ರು 40, 50 ಒಳಗಡೆ ಯೂಸ್ ಮಾಡಿ. ಸ್ಟೀಮ್ನ ಟೆಂಪ್ರೇಚರ್ ಜಾಸ್ತಿ ಮಾಡಿಕೊಂಡು, ಬಟ್ಟೆ ಏನಾದ್ರು ಕೊಳೆ ಜಾಸ್ತಿ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ನಾರ್ಮಲ್ ಆಗಿದ್ರೆ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಸ್ಪೀಡು. ನಿಮಗೆ ಇದು ರಿನ್ ಸ್ಪಿನ್ ಮಾಡ್ಬೇಕಾದ್ರೆ ಸ್ಪೀಡ್ ಬರುತ್ತೆ ನೋಡಿ, ಡ್ರೈ ಮಾಡ್ಬೇಕಾದ್ರೆ. ನಿಮಗೆ ಜಾಸ್ತಿ ಸ್ಪೀಡಲ್ಲಿ ವಾಶ್ ಆಗಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಜಾಸ್ತಿ ಡ್ರೈ ಮಾಡಬೇಕು ಅಂದರೆ ಈ ಸ್ಪೀಡ್ ಇದೆಯಲ್ಲ, ಸ್ಪೀಡ್ನು ಕೂಡ 1200 ತನಕ ನಿಲ್ಸ್ಕೋಬೋದು. ನಿಮಗೆ ಯಾವ್ದು ಬೇಕೋ ಅದು ನಿಲ್ಸ್ಕೋಬೋದು. ಅದನ್ನ ನೆಕ್ಸ್ಟ್ ಬಿಟ್ಟರೆ ಎಕ್ಸ್ಟ್ರಾ ಸ್ಪಿನ್ನು. ನೀವು ವಾಶ್ ಆದಮೇಲೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಡ್ರೈ ಆಗಬೇಕು ಅಂತಂದರೆ ಸ್ಪಿನ್ ಅವರ್ನ ಜಾಸ್ತಿ ಮಾಡ್ಕೋಬೋದು. ನಿಮಗೆ ಲಾಸ್ಟಲ್ಲಿ ಸ್ಪಿನ್ ಆಗೋದು ಒಂದು 7 ನಿಮಿಷ ಸ್ಪಿನ್ ಆಗುತ್ತೆ. ಅದನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದನ್ನು ಕೂಡ ಜಾಸ್ತಿ ಮಾಡ್ಕೊಂಡ್ರೆ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಮಾಡ್ಕೋಬೋದು. ಅದ್ರ ನೆಕ್ಸ್ಟ್ ಬಂದು ಸ್ಟಾರ್ಟು ಮತ್ತು ಪಾಸು. ನೀವೇನಾದರೂ ಪ್ರೋಗ್ರಾಮ್ನ ಆನ್ ಮಾಡಿ, ನೀವು ಯಾವುದೋ ಒಂದು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿದ್ರಿ, ಈಗ ಸೆಲ್ಫ್ ಕ್ಲೀನೇ ಆನ್ ಮಾಡಿದೆ ಅಂದ್ಕೊಳ್ಳಿ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಅನ್ನೋ ಬಟನ್ ಅನ್ಕೊಂಡ್ರೆ ಇದು ಇಮಿಡಿಯೇಟ್ ಈ ಡೋರ್ ಲಾಕ್ ಆಗುತ್ತೆ. ಈ ಡೋರ್ ಲಾಕ್ ಆದಾಗ ನೀವು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗಲ್ಲ. ನಿಮಗೆ ಇಲ್ಲಿ ತೋರಿಸ್ತಾ ಇರ್ಬೋದು, ಲಾಕ್ ಬಟನ್ ಬಂದು ನಿಂತಿದೆ. ಇದು ನಿಂತ್ಕೊಂಡಾಗ ನೀವು ಡೋರ್ನ ತೆಗಿಬೇಡಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಡೋರ್ ತೆಗಿಬೇಕು ಅಂದರೆ ಇಷ್ಟು ಆ ಸ್ಟಾರ್ಟ್ ಬಟನ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ ನೋಡಿ. ಡೋರ್ ಲಾಕ್ ಓಪನ್ ಆಗಿದೆ, ಅಲ್ಲಿ ಸಿಗ್ನಲ್ ಹೋಗಿದೆ. ಆವಾಗ ನೀವು ಆಫ್ ಮಾಡ್ಬೋದು, ಓಪನ್ ಮಾಡ್ಬೋದು. ಇದರ ವಾಶ್ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ ಅಂದರೆ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಇದರ ಬಜೆಟ್ ಹೇಳ್ಬಿಡ್ತೀನಿ ನೋಡಿ. ನೀವು ನಾರ್ಮಲ್ ಆಗಿ ನೀವು ತಗೊಂಡಿದ್ರೆ, ನಾನು ಆಫರ್ ಟೈಮಲ್ಲಿ ತೊಗೊಂಡೆ, ಅವಾಗ 28,000ಕ್ಕೆ ಇದ್ದಿದ್ದು. ವಿತ್ ನಿಮಗೆ ಬ್ಯಾಂಕು ಮತ್ತು ಕ್ರೆಡಿಟ್ ಕಾರ್ಡು ಮತ್ತು ಸೂಪರ್ ಕಾಯಿನ್ಸಲ್ಲಿ ಯೂಸ್ ಮಾಡಿದ್ರೆ ಅಫೋರ್ಡಬಲ್ ಆಗಿ 23,000ಕ್ಕೆ ಈ ವಾಷಿಂಗ್ ಮಿಷಿನ್ ಸಿಕ್ಕಿದ್ದು. ನಾನು ತೊಗೊಂಡಿದ್ದು ಅಷ್ಟಕ್ಕೇನೆ. ಸೊ ಆ ದುಡ್ಡಿಗೆ ನಾವೇನಾದರೂ ಒಂದು ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡಲ್ಲಿ ತೊಗೊಂಡಿದ್ದೀನಿ ಅಂದರೆ ಇದು ಬೆಸ್ಟ್ ಅಂತಲೇ ಅನ್ಬೋದು. ಯಾಕಂತ ಹೇಳಿದ್ರೆ ವಾಷಿಂಗ್ ಕ್ವಾಲಿಟಿ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಎಷ್ಟೇ ಹಾರ್ಡ್ ಕೊಳೆ ಇದ್ರೂ ಕೂಡ ನೀವೇನಾದರೂ ಪ್ರೋಗ್ರಾಮಲ್ಲಿ ಅಟ್ಲೀಸ್ಟ್ ನೀವು ಏನೋ ಒಂದು ಸಣ್ಣದಾಗಿ ಕೊಳೆ ಜಾಸ್ತಿ ಇದ್ರೂ ಕೂಡ ನೀವೇನಾದ್ರು 10 ನಿಮಿಷ 20 ನಿಮಿಷದ ಏನಾದರೂ ಪ್ರೋಗ್ರಾಮ್ ಹಾಕ್ಬಿಟ್ಟು ರನ್ ಮಾಡಿದ್ರೆ ಅಷ್ಟೊಂದು ಕೊಳೆ ಹೇಳ್ಬೇಡಿ. ಬಟ್ ಇದಕ್ಕೆ ಆದಂಥ ಪ್ರೋಗ್ರಾಮು ಯಾವುದು ಡೈಲಿ ಅಥವಾ ಕಾಟನ್ನು ಈ ರೀತಿ 1 ಅವರ್ ಮೇಲೆ 1 ಅವರ್ 15 ಆ ರೀತಿ ಪ್ರೋಗ್ರಾಮ್ ಹಾಕಿ ನೀವು ವಾಶ್ ಮಾಡಿದ್ರೆ ಕಂಪ್ಲೀಟಾಗಿ ವಾಶ್ ಆಗುತ್ತೆ, 100% ವಾಶ್ ಆಗುತ್ತೆ. ನನಗೆ ಸಖತ್ ಇಂಪ್ರೆಸ್ ಮಾಡಿದ್ದೆ ಅದೊಂದು ವಿಷಯದಲ್ಲಿ. ಎಷ್ಟು ನೀಟಾಗಿ ವಾಶ್ ಮಾಡುತ್ತೆ ಅಂದರೆ, ಬಿಸಿ ಇರೋದ್ರಿಂದ, ಬಿಸಿ ನೀರು ಸ್ಟೀಮ್ ಇರೋದ್ರಿಂದ ನಿಮಗೆ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಯಾವುದೇ ಕೊಳೆ ಆದರೂ ಅಷ್ಟೇ ನೀಟಾಗಿ ಹೋಗುತ್ತೆ. ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ನೇ ತಗೋಬೇಡಿ. ನಮ್ಮದು ಕೊಳೆ ಜಾಸ್ತಿ ಇದೆ, ಅದು ವಾಷಿಂಗ್ ಮಿಷಿನಲ್ಲಿ ಹೋಗಲ್ಲ ಅಂತ ತುಂಬ ಜನ ಅನ್ಬೋದು. ಬಟ್ ಈ ಫ್ರಂಟ್ ಲೋಡಲ್ಲಿ ನೀವು ತೊಗೊಂಡ್ರೆ ಆರಾಮಾಗಿ ಹೋಗುತ್ತೆ. ನಾನು ಟಾಪ್ ಲೋಡ್ದು ಕೂಡ ಒಂದು ಸ್ಯಾಮ್ಸಂಗಲ್ಲಿ ಯೂಸ್ ಮಾಡಿದ್ದೆ, ಅದು ವಿಡಿಯೋ ಕೂಡ ಮಾಡಿದ್ದೆ, ಅದರಲ್ಲೂ ಯೂಸ್ ಮಾಡಿದ್ದೀನಿ. ಅದರಲ್ಲೂ ಅಷ್ಟೊಂದು ನಾನು ಇಂಪ್ರೆಸ್ ಮಾಡಲಿಲ್ಲ, ಯಾಕಂದರೆ ಅದು ಅಷ್ಟೊಂದು ಕೊಳೆ ತೆಗಲಿಲ್ಲ. ಬಟ್ ಈ ವಾಷಿಂಗ್ ಮಿಷಿನ್ ಮಾತ್ರ ಕಂಪ್ಲೀಟಾಗಿ ನಿಮಗೆ ವಾಶ್ ಮಾಡಿಕೊಡುತ್ತೆ. ನಿಮಗೆ ಯಾವುದೂ ಕೂಡ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇದು ಒಗೆದನ್ನ ಆರಾಮಾಗಿ ನಾವು ವೇರ್ ಮಾಡ್ಕೋಬೋದು. ನಾನು ಬೇರೆ ಯಾವುದೋ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಅಷ್ಟೊಂದು ಯೂಸ್ ಮಾಡಿಲ್ಲ. ಬಟ್ ನಾನು ಕೊಟ್ಟಿರೋ ಬಜೆಟ್ಗೆ ನಾನು ತಗೊಂಡಿರೋದ್ರಿಂದ, ನಾನು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ಇದು ವರ್ತ್ ಇಟ್ಟು ನಿಮಗೆ ಈ ಬೆಲೆಗೆ. ಇದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿದ್ದು ಹೆಂಗೆ ವಾಶ್ ಮಾಡುತ್ತೆ ಗೊತ್ತಿಲ್ಲ. ಬಟ್ ಈ ಬಜೆಟ್ಗೆ ಸಖತ್ತಾಗಿದೆ, ಸಖತ್ತಾಗಿ ವಾಶ್ ಮಾಡುತ್ತೆ. ಮತ್ತು ಇದರಲ್ಲಿ AI ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಅದು ಯಾವ ರೀತಿ ಏನು ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಇಂಟಿಗ್ರೇಟ್ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಲೋ ನಾಯ್ಸು, ಅಂದರೆ ವಾಷಿಂಗ್ ಮಾಡಬೇಕಾದ್ರೆ ಜಾಸ್ತಿ ಸೌಂಡ್ ಬರಲ್ಲ. ಮತ್ತು ವೈಬ್ರೇಷನ್ ಕೂಡ ಅಷ್ಟೇ. ನಾವು ಯಾವ ಪ್ರೋಗ್ರಾಮ್ ಹಾಕಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ಒಳಗಡೆ ಇರೋಂಥ ಡ್ರಮ್ ಯಾವ ರೀತಿ ಅಂದರೆ ಶೇಕ್ ಆಗಬೇಕು ಅನ್ನೋದನ್ನು ಅದು AI ಮುಖಾಂತರ ನಿಮಗೆ ಶೇಕಿಂಗ್ನು ಜಾಸ್ತಿ ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಲ್ಲ ಅಂದರೂ ಅದು ನಾರ್ಮಲಾಗಿ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ AI ಇದೆ ಅಂತ. ಸೊ ಅದ್ರ ರೀತಿ. ಮತ್ತು ಡ್ರೈ ಮಾಡೋದು ಕೂಡ ಅಷ್ಟೇ. ಡ್ರೈ ಮಾಡುವಾಗಲೂ ಕೂಡ ನಿಮಗೆ ಒಂದು ಎಕ್ಸಾಕ್ಟ್ ಒಂದು 70% ನಿಮಗೆ ಬಟ್ಟೆ ಡ್ರೈನ್ ಆಗಿರುತ್ತೆ.
ನೀವು ಒಂದು ಅರ್ಧ ಗಂಟೆ ಜಾಸ್ತಿ ಬಿಸಿಲಿದ್ರೆ ಒಂದು 10 ನಿಮಿಷ ಕಾಲು ಗಂಟೆ ಒಣಗಾಕಿದ್ರೆ ಬೇಗ ಡ್ರೈ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಡ್ರೈ ಮಾಡಿರುತ್ತೆ. ಬೇಕು ಅಂದರೆ ನಿಮಗೆ ಕಂಪ್ಲೀಟಾಗಿ ಇಲ್ಲೇ ಡ್ರೈ ಆಗಬೇಕು ಅಂದರೂ ಕೂಡ ಎಕ್ಸ್ಟ್ರಾ ಸ್ಪಿನ್ ಇದೆಯಲ್ಲ ಅದನ್ನು ಎಕ್ಸ್ಟ್ರಾ ರಿನ್ಸ್ ಹಾಕೊಂಡ್ರೆ ನೀವು ಎಕ್ಸ್ಟ್ರಾ ಇನ್ನೂ ಬೇಕು ಅಂದರೆ ಡ್ರೈ ಮಾಡಿ ಕೊಡುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಈ ವಾಷಿಂಗ್ ಮಿಷಿನ್ ರಿವ್ಯೂ. ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸದಾಗಿ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ಗಳಿಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಎಲ್ರಿಗೂ ಬಾಯ್.